ಫಸ್ಟ್ ಕ್ವೆಶನ್ ಐ ಹ್ಯಾವ್ ಟು ಟೆಲ್ ಯು, ನನ್ನ ಫಿಟ್ನೆಸ್ ಜರ್ನಿ ಇವಾಗ ಒಂದು ACL ಸರ್ಜರಿ ಆಯ್ತು ನನಗೆ, ರೀಕನ್ಸ್ಟ್ರಕ್ಷನ್ ಸರ್ಜರಿ. ಒಂದೂವರೆ ವರ್ಷ ಮನೇಲಿ ಕೂತ್ಕೊಂಡಾಗ ವಾಟ್, ಮೆಂಟಲಿ ಐ ವಾಸ್ ಡೌನ್, ಆ್ಯಂಡ್ ದೆನ್ ವಾಟ್ ಎವರ್ ಈಟಿಂಗು, ಸ್ಟ್ರೆಸ್ ಈಟಿಂಗು, ಎಮೋಷ್ನಲ್ ಈಟಿಂಗು ಎಲ್ಲ ಆಗ್ಬಿಟ್ಟು ಚೆನ್ನಾಗಿ ಊದ್ಕೊಂಡಿದ್ದೆ. ಐ ವಾಸ್ ಲೈಕ್ ಐ ಪುಟ್ ಆನ್ 10-12 kgs. ದೆನ್ ಒನ್ಸ್ ಯು ಗೆಟ್ ಆನ್ ಯುವರ್ ಫಿಟ್ನೆಸ್ ಜರ್ನಿ, everybody will teach you about clean eating, everybody will teach you about working out, and plus clean eating ಅನ್ನೋದಿದೆಯಲ್ಲ, ಇಟ್ಸ್ ಅ ವೆರಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಕ್ಲೀನ್ ಅಂತ. ಬಟ್ ವಾಟ್ ಇಸ್ ಕ್ಲೀನ್? ಎಷ್ಟೋ ಜನಕ್ಕೆ ಇವತ್ತಿಗೂ 70% ಆಫ್ ಯುವರ್ ಡಯಟ್ ಹ್ಯಾಸ್ ಟು ಬಿ ಫೈಬರ್ ಆ್ಯಂಡ್ ಪ್ರೋಟೀನ್ ಅನ್ನೋದು ನನಗೆ ಆ ಜರ್ನಿನಲ್ಲಿ ಗೊತ್ತಾದಾಗ ನೆಕ್ಸ್ಟ್ ನಾನು ಕನ್ವೀನಿಯನ್ಸ್ ಹುಡುಕ್ದೆ. ಬಿಕಾಸ್ ಲೆಟ್ಸ್ ಫೇಸ್ ಇಟ್, ಇವಾಗ ಐ ಆಮ್ ರನ್ನಿಂಗ್ 4 boats. As a radio jockey, as an influencer, as somebody who's running the show, who's handling a team, and handling 1 husband and 4 dogs. I'm like, dude, I also want convenience. Then what I did, little research, I got to know, okay, yoga bar, protein bar, 20 grams protein ಇದೆ ಅದರಲ್ಲಿ. And for me, it was 0 added sugar ಅಂತ ಏನು ಬರ್ದಿತ್ತು ಲೇಬಲಲ್ಲಿ. That was my trigger. And then, of course, I think there's one here. Of course, it's not a marketing video, guys. It's an honest journey I'm trying to explore with her. Yeah, this particular bar, when I got to know, because in a day, I know, ಎಲ್ಲ ಹೆಣ್ಮಕ್ಳಿಗೂ ಒಂದು 50-60 1 gram of protein for 1 kg. ಎಕ್ಸಾಕ್ಟ್ಲಿ. ನನಗೆ 65 kg ಅಂದರೆ ನನಗೆ 65 ಗ್ರಾಮ್ ಬೇಕು. ಸೊ ಎಷ್ಟು ಮೊಟ್ಟೆ ತಿನ್ನೋದು, ಎಷ್ಟು ಪನ್ನೀರ್ ತಿನ್ನೋದು ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್. ಸೊ ಫಾರ್ ಮೀ, I don't know who Suhasini is. I don't know what your journey is. For ನಂತರನೇ ಎಷ್ಟೊಂದು ಜನ ಶೋನ ನೋಡ್ತಾರೆ, ಅವ್ರಿಗೆ ಯೋಗ ಬಾರ್, ದಿಸ್ ಬಾರ್ ಇಸ್ ದಿ ಎಂಟ್ರಿ ಪಾಯಿಂಟ್ ಇನ್ ದೇರ್ ಲೈಫ್. ಬಟ್ ಯು ಟೆಲ್ ಮೀ, ಹೌ ಡಿಡ್ ದಿಸ್ ಬಾರ್ ಎಂಟರ್ ಯುವರ್ ಲೈಫ್ ಅಂತ? Because I know the story, but I want to hear it from your mouth. Before I started the company 2 years ಮುಂಚೆ ಕಡೆ ನಾನು ಸ್ಟೋರಿ ಹೇಳ್ತೀನಿ. ಸೊ ನಾನು ಲಂಡನ್ಗೆ ಹೋಗಿದ್ದೆ. ದಟ್ ಟೈಮ್ ಏರ್ಪೋರ್ಟಲ್ಲಿ ಮೈ ಫಾದರ್ ವಾಸ್ ಟಾಕಿಂಗ್ ಟು ದ ಸೆಕ್ಯೂರಿಟಿ ಗಾರ್ಡ್. ನಿಮಗೆ ಹೆಣ್ಮಕ್ಳು ಇದ್ದಾರೆ, ಅವರಿಗೆ ಓದಬೇಕು, ಆ ಥರ ಎಲ್ಲ ಮಾತಾಡಿ. ಐ ಮೀನ್, ಹಿ ವಾಸ್ ಟಾಕಿಂಗ್ ಟು ಹಿಮ್. ಐ ಸೆಡ್ ಬಾಯ್, ಐ ವಾಸ್ ಗೋಯಿಂಗ್ ಟು ಲಂಡನ್ ಟು ಸ್ಟಡಿ. ಆ್ಯಂಡ್ 3 months later ನನಗೆ ಕಾಲ್ ಬಂತು, ನನ್ನ ಅಪ್ಪ ಇಲ್ಲ ಅಂತ. ಸೊ ಆ್ಯಂಡ್ ಐ ಆಮ್ ವೆರಿ ಕ್ಲೋಸ್ ಟು ಮೈ ಫಾದರ್. ಇವತ್ತು ಇಫ್ ಐ ಟಾಕ್ ಅಬೌಟ್ ಹಿಮ್ 2 minutes ಅಲ್ಲಿ I will start crying because I really miss him, and he's a how a father should be with a daughter. My father is a very, very good example. How do you motivate? How do you kind of tell children, always work for your kids, put your kids right in front of everybody else? People should learn from how beautifully my father did it, right? Then after that, I was a little bit depressed. I didn't know what to do, so I immersed myself in, I'll create a company. My father always wanted to have a successful company. Okay, I've lost him. This is my way of, kind Keeping of remembering him, kind of getting over this pain. ನಾನು 300 ಜಾಬ್ಸ್ಗೆ ಆಮೇಲೆ ಅಪ್ಲೈ ಮಾಡಿದ್ದೀನಿ. 300 ಜಾಬ್ಸ್, 1 ಜಾಬ್ ಸಿಕ್ಕಲಿಲ್ಲ. ನಾನು CA ರ್ಯಾಂಕ್ ಅಕೌಂಟೆಂಟ್, ನಾನು MBA LBS ಅಲ್ಲಿ ಮಾಡಿದ್ದೀನಿ, ವಾಟನ್ಗೆ ಹೋಗಿದ್ದೀನಿ, ಬಟ್ 1 ಜಾಬ್ ಸಿಕ್ಕಲಿಲ್ಲ. ಆ್ಯಂಡ್ ದೆನ್ ಐ ಡಿಸೈಡೆಡ್ ಐ ನೀಡ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಬಿಕಾಸ್ ಮೈ ಮದರ್ ಇಸ್ ಹಿಯರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಐ ವಾಂಟೆಡ್ ಟು ಮೇಕ್ ಶ್ಯೂರ್ ಶೀ ಈಸ್ ಆಲ್ಸೋ ಓಕೆ. ಸೊ ನಾನು ಎಕ್ಸ್ಚೇಂಜ್ ಮಾಡುವಾಗ ನಾನು LBS ಇಂದ ವಾಟನ್ ಎಕ್ಸ್ಚೇಂಜ್ ಮಾಡಿದ್ದೀನಿ. ದಟ್ ಟೈಮ್ ಐ ವಾಸ್ ಸ್ಟೇಯಿಂಗ್ ವಿತ್ ಮೈ ಸಿಸ್ಟರ್. ಸೊ ಇದು UK-ನಲ್ಲೇ, US ಅಲ್ಲಿ, ಸಾರಿ US ಅಲ್ಲಿ, US ಅಲ್ಲಿ. ಆವಾಗ ನಾವು 2 ಯೋಗ ಕ್ಲಾಸ್ ಹೋಗ್ತೀವಿ. ಯೋಗ ಕ್ಲಾಸ್ ಆದಮೇಲೆ ನಾವು ಸ್ಟೋರ್ಗೆ ಹೋಗಿ, ದಟ್ ಟೈಮ್ ಒಂದು ಕೈಂಡ್ ಬಾಸ್ ಅಂತ ಇತ್ತು US ಅಲ್ಲಿ. ಅದು ತಿನ್ಬಿಟ್ಟು ನನ್ನ ಸಿಸ್ಟರ್ ಹೇಳಿದ್ಲು, ಈ ಥರ ಇಂಡಿಯಾದಲ್ಲಿ ಇದ್ದರೆ ನಾನು ಯೋಗ ಬಾರ್ ಅಂತ ನಾನು ಕರಿತೀನಿ. ಸೊ ನಾನು ಟ್ರೇಡ್ ಮಾರ್ಕ್ ಮಾಡಿದ್ವಿ 2012 ಅಲ್ಲಿ. ಅನಂದಿತಾ. ಆಮೇಲೆ ನಾನು ಐ ಕೇಮ್ ಬ್ಯಾಕ್ ಟು ಇಂಡಿಯಾ. ಐ ಟ್ರೈ ಟು ಅಪ್ಲೈ ಫಾರ್ ಸಮ್ ಜಾಬ್ಸ್, ಏನೂ ಆಗಲಿಲ್ಲ. ಆಮೇಲೆ ನಾನು ಅದು ಅಕೌಂಟಿಂಗ್ ಔಟ್ಸೋರ್ಸಿಂಗ್ ಕಂಪನಿ, ನಾನು KPMG, ನಾನು ಹೋಗೋಕ್ಕೆ ಮುಂಚೆ ನಾನು KPMG ಅಲ್ಲಿ ಐ ವಾಸ್ ವರ್ಕಿಂಗ್. ಸೊ 4 of us decided to start an accounting outsourcing company. But because I used to work late hours, and back in the day, I also used to eat a lot of protein. Because I'd gone to the US, I knew that protein bars, everything, clean ingredients. 2014 ಅಲ್ಲಿ ಯಾರೂ ಈ ಬಗ್ಗೆ ಮಾತಾಡೋದಿಲ್ಲ ಇಂಡಿಯಾಲಿ. ರಿಟೇಲರ್ಗೆ ಹೋಗಿ ಕೇಳಿದರೆ ಅವರು ಹೇಳ್ತಾರೆ, ಟೇಸ್ಟ್ ಓನ್ಲಿ ಸೆಲ್ಸ್, ನೋಬಡಿ ಕೇರ್ಸ್ ಅಬೌಟ್ ಹೆಲ್ತ್ ಇಲ್ಲ ಅಂತ. So I tried, so I left the idea. And then after that, working really late hours with that startup, I realized that I was also, I needed protein, and I'm a vegetarian. So I needed protein and I needed fiber, and I decided that let's start making these bars. So my mother helped me. My mother started making these bars for me and sending it. Then one Diwali situation happened for
my accounting outsourcing company, FinAdvantage, and we decided to give these as Diwali gifts. So I got a huge order. So my mother and me were sitting and packing for Diwali. But after that, everybody who had the bar called and said, we want to buy it again for our family. Then I called my sister and I said, you come back from the US, let's start. So the journey to start was almost a 5-year process between 2012 to finally us starting in 2016. And then when my sister came back, yella nave madiduru. Like we didn't outsource. She's an engineer. Avaru bits alli odiddare. Bits Pilani. She designed the machine. Then I helped her. Both of us, 2 girls, would go stay in Coimbatore with machine manufacturers, make these machines. Because at that point of time, quality was very important to us. And in India, nobody was making. Ivattu ಹೇಳ್ತಾರೆ ರೇವಾ ಅಂತೆಲ್ಲ ಹೇಳ್ತಾರೆ, ಕ್ಲೀನ್ ಇಂಗ್ರೀಡಿಯೆಂಟ್ಸ್, ಪ್ರೋಟೀನ್ ಬೇಕು, ಫೈಬರ್ ಬೇಕು. ನಾವು 10 years ಮುಂಚೆನೆ ಇದೆಲ್ಲ ಬಗ್ಗೆ ಯೋಚನೆ ಮಾಡಿಲ್ದಿರೋ ದಿನದಲ್ಲಿ ನೀವು ಅದನ್ನ ಕೈ ಹಾಕಿ ಟು ದಿ ಎಕ್ಸ್ಟೆಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ಎಲ್ಲದಕ್ಕೂ ನೀವೇ ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ. ಹೌದು. ಅಂಡ್ ಕಂಪನಿ ಮಾಡುವಾಗ ಅದು ಹೇಗೆ ಲೈಕ್ ವಾಟ್ ವಿಲ್ ಬಿಕಮ್ ಆಫ್ ಇಟ್ ಅದ್ರ ಬಗ್ಗೆ ನಾವು ಥಿಂಕ್ ಮಾಡಲಿಲ್ಲ. ಅದು ಏನಾಗತ್ತೆ, ಅದು ವರ್ಕ್ ಆಗಲ್ವಾ, ಅದೆಲ್ಲ ನಾವು ವಿ ಡಿಡ್ಂಟ್ ಥಿಂಕ್ ಅಬೌಟ್ ಇಟ್. ಇನ್ಫ್ಯಾಕ್ಟ್ ಡ್ಯೂರಿಂಗ್ ವೆನ್ ವಿ ವರ್ ರನ್ನಿಂಗ್ ದ ಕಂಪ್ನಿ ಒಂದು ಸಿಚುವೇಶನ್ ಆಯಿತು. ನಾವು ಫುಡ್ ಫೇರ್ಗೆ ಜರ್ಮನಿ ಹೋಗಿದ್ದೀವಿ. ಆ ಟೈಮ್ ನನ್ನ ಅಮ್ಮಗೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಬಂತು. ಅದು ಜರ್ಮನಿಯಿಂದ ಬಂದ ತಕ್ಷಣ ಮಣಿಪಾಲ್ ಹಾಸ್ಪಿಟಲಲ್ಲಿ 2 months ಯಾರು ಎಲ್ಲ ಮಣಿಪಾಲ್ ಹಾಸ್ಪಿಟಲಲ್ಲಿ ದಟ್ ಟೈಮ್ ಹೂಎವರ್ ವಾಸ್ ದೇರ್ ಇನ್ ಮಣಿಪಾಲ್ ಹಾಸ್ಪಿಟಲ್ ಎವ್ರಿಬಡಿ ನ್ಯೂ ಬೋತ್ ಆಫ್ ಅಸ್ ಬಿಕಾಸ್ ನಾನು ICU ಹೊರಗಡೆ I used to just stand and pray. So that difficulties in the journey you should not think about. You should just every day you should take one small step forward. If you think about the outcomes when you start, it's very difficult because many times that outcome will seem very far away. Adu I'm doing something good, I'm trying to make people eat healthy. It's the reason why I said that's the primary motivation. Money is secondary. It's not what you're trying to say is forget the exit. Yes. The minute you I think it's a very famous saying, always people try to use this for motivation. Remember why you started. ಯಾಕೆ ಶುರು ಮಾಡಿದ್ರಿ ಅದ್ ನೆನ್ಪಿಟ್ಕೊಳ್ಳಿ. ಅದೇ ನಿಮ್ಮನ್ನ ತಳ್ತಾ ಹೋಗುತ್ತೆ. ಅಂಡ್ ನೀವು ಹೇಳೋದು ಒಂದೇ ಸತಿ 100 ಹೆಜ್ಜೆ ಹತ್ತಬೇಕು ಅನ್ನೋದನ್ನ ಯೋಚನೆ ಮಾಡಿದೆ. ಇವತ್ತು 1 ಹೆಜ್ಜೆ, ನಾಳೆ 1, ಅಂದ್ರೆ ದಿನ 100 ದಿನ ಅದು ಯೋಗ ಕಾನ್ಸೆಪ್ಟ್. ಬಿ ಬೆಟರ್ ಟುಮಾರೋ. You know, how can I be better than yesterday? Every day is a new day to do something a little bit better. ನೆನ್ನೆಗಿಂತ ಇವತ್ತೊಂಚೂರು ಅಷ್ಟೇ ಅನ್ನೋದು ಆ ಥರ. ಇಫ್ ಯು ಹ್ಯಾವ್ ದಟ್ ಮೈಂಡ್ ಸೆಟ್, ಅದು ಗ್ರೋತ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಅದು ಗ್ರೋತ್ ಮೈಂಡ್ ಸೆಟ್ ಇದ್ದರೆ ವಾಟ್ ಕ್ಯಾನ್ ಐ ಡೂ ಬೆಟರ್ ಟುಡೇ, ಅದೇ ಕ್ವೆಶನ್ ಕೇಳಬೇಕು. ಡೈಲಿ ವೆನ್ ಯು ವೇಕ್ ಅಪ್ ದೇಲ್ ಬಿ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್. ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್, ಬಟ್ ಯು ಹ್ಯಾವ್ ಟು ಥಿಂಕ್, ಓಕೆ, ಐಲ್ ಥಿಂಕ್ ವಿತ್ ಅ ಕಾಮ್ ಮೈಂಡ್, ವಾಟ್ ಕ್ಯಾನ್ ಐ ಡೂ ಬೆಟರ್ ಟುಡೇ.